ಸಂಸತ್ತಿನಲ್ಲಿ ನಾರಿ ಶಕ್ತಿ ಬಿಲ್ ಅಂಗೀಕಾರವಾಗದೆ ಸೋಲು ಕಂಡ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ರಾಜ್ಯ ಮಾಧ್ಯಮ ವಕ್ತಾರೆ ಅಶ್ವಿನಿ ಶಂಕರ್ ಅವರು ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಮಹತ್ವದ್ದಾದ ನಾರಿ ಶಕ್ತಿ ಬಿಲ್ಗೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಬೆಂಬಲ ನೀಡದಿರುವುದು ಖಂಡನೀಯ ಎಂದರು. ಮಾಡಿರುವಂತಹ ಅವಮಾನ ಅಲ್ಲ. ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ರಾಹುಲ್ ಗಾಂಧಿ ಅವರಿಗೆ ಹೇಳಲು ಬಯಸ್ತೇನೆ, ಇಡೀ ವಿಶ್ವದ ಮಹಿಳಾ ಕುಲಕ್ಕೆ ಮಾಡಿರುವಂತಹ ಅನ್ಯಾಯ, ಕಳಂಕ, ಕಪ್ಪು ಚುಕ್ಕೆ. ನೀವು ಕಪ್ಪು ಮಸಿ ಬಳ್ಕೊಂಡೇ ಓಡಾಡಬೇಕು. ಯಾಕೆ ಅಂತಂದ್ರೆ ನೀವು ಇಡೀ ವಿಶ್ವದಲ್ಲಿ ಹೋಗಿ ಭಾರತವನ್ನ ಅವಮಾನ ಮಾಡಿಸ್ಕೊಂಡು ಬರ್ತಿರಲ್ಲ, ಇನ್ನು ಮೇಲೆ ನೀವು ಎಲ್ಲೂ ಹೋಗಕ್ಕಾಗಲ್ಲ. ಎಲ್ಲ ಕಡೆ ನಾರಿಯರು ನಿಮಗೆ ಘೆರಾವ್ ಹಾಕ್ತಾರೆ. ಯಾರ ಒಂದು ಓಟು ನಿಮ್ಮ ಪಕ್ಷಕ್ಕೆ ಬೀಳಲ್ಲ. ನೀವು ಕೇವಲ ರಾಜಕಾರಣಕ್ಕಾಗಿ ನೀವು ಮಸೂದೆಗಳನ್ನ, ಕಾನೂನನ್ನ ತಂದಂತವ್ರು. ಭಾರತೀಯ ಜನತಾ ಪಕ್ಷ ರಾಷ್ಟ್ರಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ತಂದಿರೋವಂಥದ್ದು. ಇಲ್ಲಿಯವರೆಗೂ ನಡೆದಂತಹ ಅಮೆಂಡ್ಮೆಂಟ್ಗಳು ಏನಿದೆ ಸಂವಿಧಾನದಲ್ಲಿ, ಇವರ ಪರ್ಸನಲ್ ಹಿಡನ್ ಅಜೆಂಡಾಗಳಿಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ರು. ಒಂದು ಎಕ್ಸಾಂಪಲ್ ಅಂತಂದ್ರೆ ಎಮರ್ಜೆನ್ಸಿ ಹೇರಿದ್ದು, ಇಂದಿರಾ ಗಾಂಧಿ ಅವರು ಬಚಾವಾಗಬೇಕು ಅಂತ. ಆದರೆ ನರೇಂದ್ರ ಮೋದಿಜಿ ಅವರು ತಂದಿರುವಂತಹ ಸಂವಿಧಾನಾತ್ಮಕ ಅಮೆಂಡ್ಮೆಂಟ್ಗಳೇನಿದೆ, ದೇಶದ ಜನರಿಗೆ, OBCಗಳಿಗೆ, ಹೆಣ್ಣು ಮಕ್ಕಳಿಗೆ ಮಾಡಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಯಾರು ಹೆದರಬೇಕಾಗಿಲ್ಲ. ಬರುವಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಮತ್ತೆ ನಾವು ಪ್ರಜಾಪ್ರಭುತ್ವದ ಕಮಲ ಅರಳಲಿದೆ. ಸಂವಿಧಾನದ ಶಕ್ತಿ ಮೆರೆಯುತ್ತೆ. ಮಹಿಳಾ ಮೀಸಲಾತಿ ವಿಜೃಂಭಣೆಯಿಂದ ಆಚೆ ಬಂದೇ ಬರುತ್ತೆ, ಇಂಪ್ಲಿಮೆಂಟ್ ಆಗೇ ಆಗುತ್ತೆ. ಯಾಕೆ ಅಂತಂದ್ರೆ ಮುಂಬರುವಂತಹ ಏನು ಎಲೆಕ್ಷನ್ಗಳಿದೆ, ಭರ್ಜರಿ ನಮ್ಮ ಡ್ಯೂಟಿ ಇವತ್ತು, ನಮ್ಮ ಕರ್ತವ್ಯ. ಭಾರತೀಯ ಜನತಾ ಪಕ್ಷದ ಸೇನಾನಿಗಳು ನಾವು ಇವತ್ತು ಕೂತಿರೋರು ಇಲ್ಲಿ. ನಮ್ಮ ಪಕ್ಷವನ್ನ ರಾಜ್ಯದಲ್ಲಿ, ಕೇಂದ್ರದಲ್ಲಿ, ಇಡೀ ದೇಶದಲ್ಲಿ ನಾವು ಕಮಲ ಅರಳಿಸಬೇಕಾಗಿದೆ. 2/3 ಮೆಜಾರಿಟಿ ಬರೀ ಬಿಜೆಪಿ ಅವರೇ ಇರಬೇಕಾಗತ್ತೆ, NDA ಪಕ್ಷದವರೇ ಇದ್ದು ನಾವು ಇದನ್ನ ಮುಂಬರುವಂತಹ 2029ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಇದನ್ನ ತಂದೇ ತರ್ತೇವೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.